Hello everyone, welcome to Square Catalyst. So in this class we are going to learn about nature's favorite sequence, that is Virahanka Fibonacci series ಅಥವಾ ನಂಬರ್ಸ್. ಸೊ ಏನಿದು ಸೀಕ್ವೆನ್ಸ್ ಅಂತಂದ್ರೆ ಇದನ್ನ ವಿರಹಂಕ ನಂಬರ್ ಅಥವಾ ಫಿಬೊನಾಸಿ ನಂಬರ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಪ್ರತಿ 2 ನಂಬರ್ಸ್ನ ಅಡಿಷನ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ನಂಬರ್ ಸಿಗುತ್ತೆ. ಓಕೆ, 1 + 2 ವಿಲ್ ಬಿ 3, 2 + 3 ವಿಲ್ ಬಿ 5, 3 + 5 ವಿಲ್ ಬಿ 8, ಈ ರೀತಿ ಇದನ್ನ ನಾವು ವಿರಹಂಕ ಫಿಬೊನಾಸಿ ನಂಬರ್ ಅಂತ ಹೇಳ್ತೀವಿ. ಸೊ ಇದು ಮ್ಯಾಥಮ್ಯಾಟಿಕ್ಸ್ ಅಲ್ಲದೇನೆ ಆರ್ಟ್ಸ್ ಮತ್ತು ಸೈನ್ಸ್ನಲ್ಲೂ ಕೂಡ ಇದ್ರದ್ದು ಇಂಪಾರ್ಟೆನ್ಸ್ ಇದೆ. ಓಕೆನಾ? ಸೊ ಈವನ್ ದೋ ದೀಸ್ ನಂಬರ್ಸ್ ಆರ್ ಫೌಂಡ್ ವೆರಿ ಫ್ರೀಕ್ವೆಂಟ್ಲಿ ಇನ್ ಸೈನ್ಸ್, ಇಟ್ ಈಸ್ ರಿಮಾರ್ಕಬಲ್ ದಟ್ ದೀಸ್ ನಂಬರ್ಸ್ ವರ್ ಫಸ್ಟ್ ಡಿಸ್ಕವರ್ಡ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಆರ್ಟ್. ಸೊ ಸೈನ್ಸ್ನಲ್ಲಿ ಹೆಚ್ಚಾಗಿ ನಾವು ಈ ರೀತಿ ಸೀರೀಸ್ನ ನೋಡಿದ್ರು ಕೂಡ ಫಸ್ಟ್ ನಮಗೆ ಸಿಕ್ಕಿದ್ದಲ್ಲಿ ಪೋಯಟ್ರಿನಲ್ಲಿ, ಅಂದರೆ ಆರ್ಟ್ಸ್ನಲ್ಲಿ. ಓಕೆನಾ? ಸೊ ಹೇಗೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಡಿಸ್ಕವರಿ ಆಫ್ ವಿರಹಂಕ ನಂಬರ್. ವಿರಹಂಕ ನಂಬರ್ ಹೇಗೆ ಡಿಸ್ಕವರಿ ಆಗಿತ್ತು ಅಂದರೆ, ಸೊ ವಿರಹಂಕ ನಂಬರ್ ಫಸ್ಟ್ ಕೇಮ್ ಅಪ್ ಥೌಸಂಡ್ಸ್ ಆಫ್ ಇಯರ್ಸ್ ಎಗೋ. ಓಕೆ, ಸೊ ಇನ್ ದ ವರ್ಡ್ ಆಫ್ ಸಾಂಸ್ಕ್ರಿತ್, ಪ್ರಕೃತ್, ಲಿಂಗ್ವಿಸ್ಟ್ಸ್ ಇನ್ ದೇಯರ್ ಸ್ಟಡಿ ಆಫ್ ಪೋಯಟ್ರಿನ ಸ್ಟಡಿ ಮಾಡುವಾಗ ಈ ಎರಡು ಲ್ಯಾಂಗ್ವೇಜಸಲ್ಲಿ ನಾವು ಫಸ್ಟ್ ವಿರಹಂಕ ನಂಬರ್ಸ್ನ ಅಬ್ಸರ್ವ್ ಮಾಡಿದ್ದೀವಿ. ಓಕೆನಾ? ಸೊ ಇನ್ ದ ಪೊಯಟ್ರಿ ಆಫ್ ಮೆನಿ ಇಂಡಿಯನ್ ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ಪ್ರಕೃತ್, ಸಾಂಸ್ಕ್ರಿಟ್, ಮರಾಠಿ, ಮಲಯಾಳಂ, ತಮಿಳ್, ತೆಲುಗು. ಸೊ ಈಚ್ ಸಿಲೆಬಲ್ ಇಸ್ ಕ್ಲಾಸಿಫೈಡ್ ಆಸ್ ಈದರ್ ಲಾಂಗ್ ಆರ್ ಶಾರ್ಟ್. ಸೊ ಇಷ್ಟು ಲ್ಯಾಂಗ್ವೇಜ್ ಇನ್ಕ್ಲೂಡ್ ಆಗಿರೋ ಒಂದು ಪೊಯೆಟ್ರಿನಲ್ಲಿ ಸಿಲೇಬಲ್ ಅಂತ ಕ್ಲಾಸಿಫೈ ಮಾಡ್ತಾರೆ. ಓಕೆನಾ? ಸೊ ಸಿಲೇಬಲ್ನ ನೀವು ಇಂಗ್ಲೀಷ್ನಲ್ಲಿ ಕೇಳಿರ್ತೀರ. ಸಿಲೇಬಲ್ ಅಂತಂದ್ರೇನು? ಒಂದು ಓವಲ್ ಇರುತ್ತೆ, ಅದಕ್ಕೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಕಾನ್ಸನೆಂಟ್ ಬರುತ್ತೆ. ಓಕೆನಾ? ಸೊ ಈ ರೀತಿ ಬಂದಾಗ ಪ್ರೊನೌನ್ಸಿಯೇಷನಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಅಂದರೆ ಒಂದೇ ಫ್ಲೋ ಅಲ್ಲಿ ನಾವು ಪ್ರೊನೌನ್ಸ್ ಮಾಡಲ್ಲ ವರ್ಡ್ನ. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಕೃತ್ ಅನ್ನೋ ವರ್ಡ್ನ ನೋಡಿ. ಸೊ ಎ ಅನ್ನೋದು ಓವಲ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಕಾನ್ಸನೆಂಟ್ ಇದೆ. ಇಲ್ಲಿ ಐ ಇದೆ ನೆಕ್ಸ್ಟ್ ಓವಲ್, ಅದಾದ್ಮೇಲೂ ಕೂಡ ಕಾನ್ಸನೆಂಟ್ ಇದೆ. ಸೊ ಇಲ್ಲಿ ಎಷ್ಟು ಸಿಲೇಬಲ್ ಇದೆ ಅಂತಂದ್ರೆ ಇಲ್ಲಿ 2 ಸಿಲೇಬಲ್ ಇದೆ. ಸೊ ನಾವು ಹೇಗೆ ಓದ್ತೀವಿ ಈ ವರ್ಡ್ನ? ಪ್ರಕೃತ್ ಅಲ್ವಾ? 2 ಟೈಪ್, ಅಂದರೆ 2 ಸಲ ಡಿವೈಡ್ ಮಾಡಿ ಓದ್ತಿರೋ ಹಾಗೆ. ಪ್ರೊನೌನ್ಸಿಯೇಷನಲ್ಲಿ ಸ್ವಲ್ಪ ಚೇಂಜ್ ಆಯಿತು. ಓಕೆನಾ? ಸೊ ಇದನ್ನ ನೀವು ಇನ್ನೂ ಡೆಪ್ತ್ ಆಗಿ ಇಂಗ್ಲೀಷ್ನಲ್ಲಿ ಓದ್ತೀರಾ. ಓಕೆ, ಸೊ ಇದನ್ನ 2 ಸಿಲೇಬಲ್ ಅಂತ ಹೇಳ್ತೀವಿ. ಸೊ ಈ ರೀತಿ ಲ್ಯಾಂಗ್ವೇಜಸಲ್ಲಿ ಬರೋ ವರ್ಡ್ಸ್ನ ಸಿಲೇಬಲ್ ಅಂತ ಡಿವೈಡ್ ಮಾಡಿರ್ತಾರೆ. ಸಿಲೇಬಲ್ ಅಲ್ಲಿ ಏನಂತ ಡಿವೈಡ್ ಮಾಡಿರ್ತಾರೆ ಅಂತಂದ್ರೆ ಲಾಂಗ್ ಮತ್ತೆ ಶಾರ್ಟ್. ಓಕೆ, ಲಾಂಗ್ ಮತ್ತೆ ಶಾರ್ಟ್ ಅಂದ್ರೆ ಈ ಸಿಲೇಬಲ್ ಮೇನ್ ಆಗಿ ಏನರ ಬಗ್ಗೆ ಹೇಳುತ್ತೆ ಅಂತಂದ್ರೆ ಎಷ್ಟು ಟೈಮ್ ಯೂಸ್ ಮಾಡ್ತಿದೀವಿ, ಮೀನ್ಸ್ ಟೈಮ್ ಎಷ್ಟು ಕನ್ಸ್ಯೂಮ್ ಮಾಡ್ತಿದೀವಿ ಆ ವರ್ಡ್ನ ಪ್ರೊನೌನ್ಸ್ ಮಾಡುವಾಗ ಅನ್ನೋದ್ರ ಮೇಲೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು. ಓಕೆನಾ? ಸೊ ಇಲ್ಲಿ ನೋಡಿ, ಸೊ ಶಾರ್ಟ್ ಸಿಲೇಬಲ್ ಏನಿದೆ ಅದು 1 ಬೀಟ್ ಆಫ್ ಟೈಮ್ನ ಕನ್ಸ್ಯೂಮ್ ಮಾಡುತ್ತೆ. ಓಕೆನಾ? ಅದೇ ರೀತಿ ಲಾಂಗ್ ಅಂತ ಬಂದ್ರೆ 2 ಬೀಟ್ ಆಫ್ ಟೈಮ್. ಯಾಕಂದ್ರೆ ಲಾಂಗ್ ಅಂದ್ರೆ ಆಬ್ವಿಯಸ್ಲಿ ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡುತ್ತಲ್ವಾ. ಸೊ ಶಾರ್ಟ್ ಸಿಲೇಬಲಿಗೆ 1 ಬೀಟ್, ಲಾಂಗ್ ಸಿಲೇಬಲಿಗೆ 2 ಬೀಟ್. ಓಕೆ, ಸೊ ಇದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಈ ರೀತಿ ಇದ್ಮೇಲೆ ಇಲ್ಲಿ ಕ್ವೆಶನ್ ರೇಸ್ ಆಗುತ್ತೆ. ಓಕೆ, ಸೊ ಶಾರ್ಟ್ಗೆ 1, ಲಾಂಗ್ಗೆ 2 ಬೀಟ್ ಕನ್ಸ್ಯೂಮ್ ಆಗುತ್ತೆ ಟೈಮ್. ಬಟ್ ಅದೇ ರೀತಿ ಹೌ ಮೆನಿ ರಿದಮ್ಸ್ ಆರ್ ದೇರ್ ವಿತ್ 8 ಬೀಟ್ಸ್. ಸೊ ಈ ರೀತಿ 8 ಬೀಟಿಗೆ, ಸೊ 8 ಬೀಟಿಗೆ ಲಾಂಗು ಶಾರ್ಟ್ ಎರಡು ಮಿಕ್ಸ್ ಆಗಿ ಬರುತ್ತೆ. ಓಕೆ, ನಾವು ಲಾಂಗೇ ಇರುತ್ತೆ ಶಾರ್ಟೇ ಇರುತ್ತೆ ಇಲ್ಲಿ ಸಿಲೆಬಲ್ ಅಂತ ಹೇಳೋಕ್ಕಾಗಲ್ಲ. 8 ಬೀಟಲ್ಲಿ ಎಷ್ಟು ವೇಸ್ನ ನಾವು ಫಾರ್ಮ್ ಮಾಡ್ಬೋದು ರಿದಮ್ಸ್ನ ಅಂತ ಕ್ವೆಶ್ಚನ್ ಬರುತ್ತೆ. ರಿದಮ್ಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಈ ಲಾಂಗ್ ಮತ್ತೆ ಶಾರ್ಟ್ ಸಿಲೆಬಲ್ ಇರುತ್ತೆ. ಓಕೆ, ಸೊ ಅದೇ ರೀತಿ ಈಗ ನಾವು 8 ಬೀಟಿಗೆ ಎಷ್ಟು ಈ ರೀತಿ ಲಾಂಗ್ ಅಥವಾ ಶಾರ್ಟ್ ಸಿಲೆಬಲ್ ಬರ್ಬೋದು ಅನ್ನೋದು ಆವಾಗಿನ ಮ್ಯಾಥಮೆಟಿಷಿಯನ್ಸ್ದು ಕ್ವೆಶ್ಚನ್ಸ್ ಆಗಿರುತ್ತೆ. ಓಕೆ, ಅದಕ್ಕೆ ಹೇಗೆ ಪೊಯೆಟ್ರಿ ಆನ್ಸರ್ ಮಾಡಿರ್ತಾರೆ ಅಂದರೆ ಆ ಪೊಯೆಟ್ರಿ ಈ ರೀತಿನೇ ಫಾರ್ಮ್ ಆಗಿರುತ್ತೆ. ಲಾಂಗ್ ಸಿಲೇಬಲ್, ಶಾರ್ಟ್ ಸಿಲೇಬಲ್, ಈ ರೀತಿ ರಿದಮ್ ಇರುತ್ತೆ ಅದರಲ್ಲಿ. ಓಕೆನಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಸೊ ಯಾವ್ಯಾವ ವೇಸಲ್ಲಿ ಫಾರ್ಮ್ ಮಾಡ್ಬೋದು 8 ಬೀಟ್ಸ್ನ ಅಂತ ಹೇಳಿದ್ದಾರೆ. ಓಕೆ, ಸೊ 8 ಬೀಟ್ಸ್ನ ನಾವು ಹೇಗೆ ಫಾರ್ಮ್ ಮಾಡ್ಬೋದು? ಈಗ 1 ಬೀಟ್ 1 ಬೀಟ್ 1 ಬೀಟ್ ಅಂತ 8 ಟೈಮ್ ಮಾಡ್ಬೋದಲ್ವಾ. 1 ಬೀಟ್ ಅಂದರೆ ಏನು? ಅಲ್ಲಿ ಶಾರ್ಟ್ ಸಿಲೇಬಲ್ ಇರುತ್ತೆ ಅಲ್ವಾ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಲಾಂಗ್ 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 ಅಂದರೆ ಒಂದು ಲಾಂಗ್ಗೆ 2 ಬೀಟ್, 2 ಬೀಟ್ 2 ಬೀಟ್ 2 ಬೀಟ್. ಸೊ ಒಟ್ಟು ಎಷ್ಟಾಯಿತು? 8 ಬೀಟ್ ಆಯಿತು, 8 ಬೀಟ್ಸ್. ಸೊ ಅದೇ ರೀತಿ ಸಿಂಗಲ್ ಆಗಿ ಶಾರ್ಟ್ಸ್ ಫುಲ್ ಬರಿಬೋದು. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಎಷ್ಟು ಬೀಟ್ಸ್ ಇದೆ ಅಂತಂದ್ರೆ 8 ಬೀಟ್ಸ್ ಇದೆ. ಓಕೆ, ಅದೇ ರೀತಿ ಶಾರ್ಟ್ ಮತ್ತೆ ಲಾಂಗ್ ನ ಮಿಕ್ಸ್ ಕೂಡ ಮಾಡ್ಬೋದಲ್ವಾ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಲಾಂಗ್ ಎಷ್ಟಿದೆ ನೋಡಿ. ಸೊ ಇದು ಯಾವ ಆರ್ಡರ್ ಬರುತ್ತೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಓಕೆ, ಯಾಕಂದ್ರೆ ಇದು ಪೊಯೆಟ್ರಿ ಬಗ್ಗೆ ಮಾತಾಡ್ತಿರೋದು. ಸೊ ಪೊಯೆಟ್ರಿನಲ್ಲಿ ವರ್ಡ್ಸ್ ಯಾವ ಆರ್ಡರ್ ಬರುತ್ತೆ, ಲಾಂಗ್ ಯಾವಾಗ ಬರುತ್ತೆ, ಶಾರ್ಟ್ಸ್ ಯಾವಾಗ ಬರುತ್ತೆ, ಇದೆಲ್ಲ ಒಂದೊಂದು ವೇ ಅಂತ ಡಿಸೈಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ಶಾರ್ಟ್ ಇದೆ, ಲಾಂಗ್ 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 ಎಷ್ಟಿದೆ ನೋಡಿ,
6 ಆಯ್ತು. ಶಾರ್ಟ್ಗೆ ಒಂದು ಅಂದ್ರೆ ಇಲ್ಲೂ 2 ಆಯ್ತಲ್ವಾ, ಟೋಟಲ್ ಆಗಿ 8 ಬೀಟ್. ಸೊ ಈ ರೀತಿ ಎಷ್ಟೊಂದು ಪಾಸಿಬಲ್ ವೇಸ್ ಅಲ್ಲಿ ನಾವು ರಿದಮ್ ನ ಫಾರ್ಮ್ ಮಾಡ್ಬೋದು. ಅಲ್ಲಿ ಪರ್ಟಿಕ್ಯುಲರ್ ಆಗಿ 8 ಬೀಟಿಗೆ ಎಷ್ಟು ವೇ ಅಂತ ಕೇಳ್ತಿದ್ದಾರೆ. ರಿದಮ್ ಅಂತಂದ್ರೆ ವೇ ಅಂತ ಅರ್ಥ. ಓಕೆನಾ? ಸೊ ಎಷ್ಟು ಮಾಡ್ಬೋದು ಅನ್ನೋದನ್ನ ನಿಮ್ಗೆ ಇಲ್ಲಿ ಟೇಬಲ್ ಅಲ್ಲಿ ಅರ್ಥ ಮಾಡಿಸಿದ್ದಾರೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ n is equal to 1. n is equal to 1 ಅಂದ್ರೆ beat is equal to 1 ಅಂತ. ಓಕೆ, ಸೊ ನಾಟ್ 8, ಇಟ್ ಇಸ್ beat. ಓಕೆ, ಎಷ್ಟು ಬೀಟ್ ಅಂತ n ಏನಾದ್ರೂ 1 ಆದ್ರೆ, ಸೊ 1 ಬೀಟ್ ಅಲ್ಲಿ ಒಂದೇ ಪಾಸಿಬಿಲಿಟಿ ಅಲ್ವಾ, ಯಾಕಂದ್ರೆ ಶಾರ್ಟ್ ಬರೋದು. ಶಾರ್ಟಿಗೆ 1 ಬೀಟ್, ಇಲ್ಲಿ 2 ಬೀಟ್ ಬರಲ್ಲ. ಸೊ ವೇಸ್ ಬಂದು ಒಂದೇ. ನಾವು ರಿದಮ್ ಯೂಸ್ ಮಾಡಿದ್ರೆ ಒಂದೇ ರಿದಮ್ ಅಲ್ಲಿ ಯೂಸ್ ಮಾಡ್ಬೇಕು, ಒಂದೇ ಒಂದು ಬೀಟ್ ಇದ್ರೆ. ಓಕೆ, 2 ಬೀಟ್ಸ್ ಬಂದಾಗ 2 ಪಾಸಿಬಲ್ ವೇಸ್ ನೋಡಿ. ಶಾರ್ಟ್ ಮಾತ್ರ, ಲಾಂಗ್ ಮಾತ್ರ. ಲಾಂಗ್ಗೆ 2, ಶಾರ್ಟ್ಗೆ 2 ಬರುತ್ತೆ. ಸೊ 2 ವೇಸ್ ಆಯ್ತಲ್ವಾ, ಇದೊಂದು ವೇ 2 ವೇಸ್ ಆಯ್ತು. ಅದೇ 3 ಅಂತ ಬಂದಾಗ ನಾವಿಲ್ಲಿ ಏನಿದೆ ನಂಬರು, ಇದಕ್ಕೆ 1 ಆ್ಯಡ್ ಮಾಡ್ಬೋದಲ್ವಾ. ಸೊ ಇದೆ ಈಗ 1 + 1ಗೆ 1 ಆ್ಯಡ್ ಮಾಡಿದ್ವಿ, ಒಟ್ಟು 3 ಆಯ್ತು. ಇಲ್ಲಿ 2 ಆಲ್ರೆಡಿ ಇರೋದಕ್ಕೆ 1 ಆ್ಯಡ್ ಮಾಡಿದ್ರೆ ಮತ್ತೆ 3 ಆಯ್ತು. ಓಕೆ, ಇನ್ನೊಂದು ವೇ ಯಾವುದು? ಸೊ ಇದನ್ನ ಅದ್ಲು ಬದಲು ಮಾಡಿದ್ರು ಇನ್ನೊಂದು ವೇ ಅಲ್ವಾ. ಸೊ ಒಟ್ಟು 3 ವೇಸ್ ಆಯ್ತು. ಅದೇ ರೀತಿ 4ಗೆ ಅಬ್ಸರ್ವ್ ಮಾಡಿದ್ರೆ 5 ವೇಸ್ ಇದೆ. ಓಕೆ, ಸೊ ದೆನ್ ಕಮ್ಸ್ try writing the number 5 as a sum of ones ಮತ್ತೆ 2s in all possible ways in your notebook. ಸೊ ಈ ರೀತಿ n is equal to 4 ಇದೆ ಅಲ್ವಾ, ನೀವು n is equal to 5ಗೆ ಟ್ರೈ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಹೇಗೆ ಬರೀಬೋದು n is equal to 5ಗೆ ಅಂತಂದ್ರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಈದರ್ ಈಗ n is equal to 5ಗೆ ಬೀಟ್ ಬಂದು 1 ಇಂದ ಶುರು ಆಗ್ಬೋದು, ಅದು ಬಿಟ್ಟರೆ 2 ಇಂದ ಶುರು ಆಗ್ಬೋದು. ಎರಡೇ ಪಾಸಿಬಲ್ ವೇ ಅಲ್ವಾ ಶುರು ಆಗೋದಕ್ಕೆ. ಸೊ 1 ಇಂದ ಶುರು ಆದಾಗ ನೆಕ್ಸ್ಟ್ ರಿಮೈನಿಂಗ್ ಎಷ್ಟು ಬೇಕು? 5 ಬೀಟಲ್ಲಿ 1 ಆಲ್ರೆಡಿ ಇದೆ. ಓಕೆನಾ? ಸೊ 1 ಇದ್ಮೇಲೆ ರಿಮೈನಿಂಗ್ ಎಷ್ಟು ಬೇಕಿಲ್ಲಿ? 4 ಬೇಕಲ್ವಾ. ಸೊ n is equal to 4 ಅಲ್ಲಿ 4 ಸಿಗುತ್ತಲ್ವಾ. ಸೊ ಇದಿಷ್ಟು ಪಾಸಿಬಲ್ ವೇಸ್ ಇಲ್ಲಿ ಬರುತ್ತಲ್ವಾ. 1 ಇಂದ ಶುರುವಾದಾಗೆಲ್ಲ ಇಷ್ಟು ಪಾಸಿಬಲ್ ವೇಸ್ ಬರುತ್ತೆ ಅಂತಂದ್ರೆ 1 ಬಂದು ಇಲ್ಲಿ ಕೂರುತ್ತೆ. ಸೊ ಇಲ್ಲಿ 1 ಬರುತ್ತೆ ಇಲ್ಲಿ. ಸೊ ಇಲ್ಲಿ 1 ಆ್ಯಡ್ ಆದರೆ 5 ಆಯಿತು, 1 ಆ್ಯಡ್ ಆದರೆ 5 ಆಯಿತು, 1 ಆ್ಯಡ್ ಆದರೆ 5, 1, 1. ಸೊ ಇದಿಷ್ಟು ಪಾಸಿಬಲ್ ವೇ ಅಂದರೆ 5 ಪಾಸಿಬಲ್ ವೇಸು 1 ಇಂದ ಶುರುವಾದಾಗ ಆಯಿತು. ಅರ್ಥ ಆಗ್ತಿದೆಯಾ? 5 ಪಾಸಿಬಲ್ ವೇಸ್ 1 ಇಂದ ಸ್ಟಾರ್ಟ್ ಆದಾಗ ಆಯಿತು n is equal to 5ಗೆ. ಈಗ 2 ಇಂದ ಶುರುವಾಗುತ್ತೆ ಅನ್ಕೊಳ್ಳಿ ಬೀಟ್. ಓಕೆನಾ? 2 ಇಂದ ಯಾವಾಗ ಶುರುವಾಗುತ್ತೋ ರಿಮೈನಿಂಗ್ ಎಷ್ಟು ಅಂತಂದರೆ 3 ಅಲ್ವಾ. ಸೊ 5 ಅಲ್ಲಿ 2 ಬೀಟ್ ಆಗೋಯ್ತು ಅಂದರೆ ರಿಮೈನಿಂಗ್ ಬಂದು 3. 3 is equal to ಎಷ್ಟು ವೇಸ್ ಇದೆ ನೋಡಿ, ಇಲ್ಲೆಲ್ಲ +2 ಬರುತ್ತೆ. ಓಕೆ, ಎಷ್ಟು ವೇಸ್ ಆಯಿತು? 3 ವೇಸ್ ಆಯಿತು. ಸೊ ಟೋಟಲ್ ಎಷ್ಟು ವೇಸ್ ಆಯಿತು ಅಂದರೆ 8 ವೇಸ್ ಆಗುತ್ತೆ. ಓಕೆ, ಯಾವಾಗ n is equal to 5 ಅಂದರೆ ಬೀಟ್ 5 ಆಗುತ್ತೋ ಆವಾಗ ವೇಸ್ ಬಂದು 8 ಆಗಿರುತ್ತೆ. ಅಂದರೆ ಅದರ ಅರ್ಥ ಏನು ಅಂತಂದರೆ ಇಲ್ಲಿ n is equal to 5 ಬರುತ್ತಲ್ವಾ. ಸೊ ಇಲ್ಲಿ ನಂಬರ್ ಆಫ್ ವೇಸ್ ಇದನ್ನೇ ನಾವು ಕಾಪಿ ಮಾಡಿ ಇಲ್ಲಿ 2 ಬರೆದು ಇಲ್ಲಿ 1 ಬರೆದ್ರೆ ಆಗುತ್ತೆ. ಸೊ ಇವೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ ಸಿಗುತ್ತೆ. ನಾನು ಅದನ್ನೆಲ್ವಾ ಸ್ಟಾರ್ಟಿಂಗ್ ಹೇಳಿದ್ದು, ಇವೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ ಇಲ್ಲಿ 3 ಸಿಗುತ್ತೆ. ಸೊ ಈ 2 ನಂಬರ್ ಆ್ಯಡ್ ಮಾಡಿದ್ರೆ ನೆಕ್ಸ್ಟ್ 5 ಸಿಗುತ್ತೆ. ಸೊ ಇವಾಗ ಓಕೆ, ಸೊ ಇಲ್ಲಿ ಬರ್ತಿದ್ದಾರೆ. ಸೊ ಇದಿಷ್ಟು 4th ಇದೆ ನೋಡಿ, n is equal to 4 ಅಲ್ಲಿ ಇಷ್ಟು ಇದೆ. ಅದಕ್ಕೆ 1 ಆ್ಯಡ್ ಮಾಡಿದಾಗ ನಮಗೆ 5 ಸಿಕ್ತು n is equal to 4 ಅಲ್ಲಿ. ಸೊ ಇಲ್ಲಿ ಇಷ್ಟು ಅಬ್ಸರ್ವ್ ಮಾಡಿದ್ರೆ ಇದು 3ದು, n is equal to 3ದು. ಅದಕ್ಕೆ 2 ಆ್ಯಡ್ ಮಾಡಿದ್ರೆ ನಮಗೆ 5 ಆಯಿತು. 5ಗೆ ಎಷ್ಟು ಡಿಫ್ರೆಂಟ್ ವೇಸಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು ಅನ್ನೋದನ್ನು ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಓಕೆನಾ? ಸೊ ಈಗ 6 ಬೀಟಿಗೆ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಈಗ ನೀವು ಹಾಗೆ ಹೇಳ್ಬೋದಲ್ವಾ. ಸೊ n is equal to 6 ಯಾವಾಗ ಆಗುತ್ತೆ ಅಂತಂದರೆ 1 ಇಂದ ಶುರು ಆಗಬೇಕು 6 ಅನ್ನೋದು, ಇಲ್ಲ 2 ಬೀಟಿಂದ ಶುರು ಆಗ್ಬೋದು. 1 ಇಂದ ಶುರು ಆದರೆ ರಿಮೈನಿಂಗ್ 5 ಅಲ್ವಾ. ಸೊ 5ಗೆ n is equal to 5 ಹಾಕಬೇಕು. n is equal to 5 ಅಂದರೆ ಎಷ್ಟು ವೇಸ್ ಆಗುತ್ತೆ ನೋಡಿ, 1 2 3 4 5 6 7 8, ಟೋಟಲ್ 8 ವೇಸ್. ಸೊ ಯಾವಾಗ ಇಲ್ಲಿ 5 ಬರುತ್ತೋ ಇದಿಷ್ಟು ಬಂದು 8 ವೇಸಲ್ಲಿ ಪಾಸಿಬಲ್ ಇದೆ. ಸೊ n is equal to 2, ಇಲ್ಲಿ 2 ಆದರೆ ರಿಮೈನಿಂಗ್ ಎಷ್ಟು? 4, ಇಲ್ಲಿ ರಿಮೈನಿಂಗ್ 4 ಬರುತ್ತೆ. 4 ಇದ್ದಾಗ ಎಷ್ಟು ವೇಸ್ ಇತ್ತು ನೋಡಿ, 4 ಇದ್ದಾಗ 5 ವೇಸ್ ಇತ್ತು, 4 ಇದ್ದಾಗ 5 ವೇಸ್. ಸೊ 5 ವೇಸ್ ಬರುತ್ತೆ. ಇದಿಷ್ಟನ್ನ ಸೇರಿದ್ರೆ ಎಷ್ಟು ವೇಸ್ ಬರುತ್ತೆ? 5 ವೇಸ್. ಸೊ ಇವೆರಡನ್ನು ಆ್ಯಡ್ ಮಾಡಿದ್ರೆ 13. ಸೊ n is equal to 6 ಬಂದಾಗ 13. ಸೊ ನೀವು ಎರಡನ್ನ ಆ್ಯಡ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟಾಗಿ ಅರ್ಥ ಆಗುತ್ತೆ. ಇದಿಷ್ಟು ಈ ಥರ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತಂದರೆ ಪ್ರೀವಿಯಸ್ ವೇಸ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು. 5 ಮತ್ತು 8ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 13 ಬರುತ್ತೆ. ಓಕೆ, ಅದು n is equal to 6ಗೆ. ಓಕೆ, ಸೊ ಅದೇ ರೀತಿ ಈಗ n is equal to 8ಗೆ ಎಷ್ಟು ಬರುತ್ತೆ?
ಓಕೆನಾ. ಸೊ ಎಷ್ಟು ಬರುತ್ತೆ ಅಂತಂದರೆ ನಿಮಗೆ n ಈಸ್ ಈಕ್ವಲ್ ಟು 7 ಎಷ್ಟು ಅಂತ ಕಂಡುಹಿಡಿಬೇಕು. ಓಕೆ, ಸೊ n ಈಸ್ ಈಕ್ವಲ್ ಟು 7 ಹೇಗೆ ಕಂಡುಹಿಡಿಬೋದು? 6 ಮತ್ತು ಹಿಂದಿಂದ ಯಾವುದು? ಸೊ n ಈಸ್ ಈಕ್ವಲ್ ಟು 6ಗೆ 13 ಅಲ್ವಾ, 13 ಹಿಂದೆ ಇದ್ದದ್ದು 8 ವೇಸ್, ಅಂದರೆ n ಈಸ್ ಈಕ್ವಲ್ ಟು 5ಗೆ 8 ವೇಸ್ ಇತ್ತು. ಸೊ 8 ಪ್ಲಸ್ 13 ಎಷ್ಟಾಗುತ್ತೆ ಅಂತಂದರೆ ಇಟ್ ಇಸ್ 21. ಇದು n ಈಸ್ ಈಕ್ವಲ್ ಟು 7ಗೆ. ಓಕೆ, n ಈಸ್ ಈಕ್ವಲ್ ಟು 7ಗೆ 21 ವೇಸ್. 8ಗೆ ಎಷ್ಟು ಅಂತಂದರೆ 21 ಪ್ಲಸ್ ದಿಸ್ 13 ಅಲ್ವಾ. n ಈಸ್ ಈಕ್ವಲ್ ಟು 6ಗೆ ಎಷ್ಟಿದೆ, n ಈಸ್ ಈಕ್ವಲ್ ಟು 7ಗೆ ಎಷ್ಟಿದೆ, ಅವೆರಡನ್ನ ಆ್ಯಡ್ ಮಾಡಿದ್ರೆ ನಮಗೆ n ಈಸ್ ಈಕ್ವಲ್ ಟು 8ಗೆ ಸಿಗುತ್ತೆ. ಸೊ ಇಟ್ ವಿಲ್ ಬಿ 34 ವೇಸ್. ಸೊ n ಈಸ್ ಈಕ್ವಲ್ ಟು 8 ಅಂದರೆ ಬೀಟ್ 8 ಆದಾಗ ಎಷ್ಟು ವೇಸ್ ಇರುತ್ತೆ? 34 ವೇಸ್. ಅರ್ಥ ಆಯ್ತಲ್ವಾ? ಸೊ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ, ಇದನ್ನ ಮತ್ತೆ ವಿಡಿಯೋ ನೋಡ್ಬಿಟ್ಟು ಮತ್ತೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇದೆಲ್ಲ ಸ್ವಲ್ಪ ಪೋಯಟ್ರಿ ಆಗಿರೋದ್ರಿಂದ ಸ್ವಲ್ಪ ಇಂಗ್ಲೀಷ್ ಕಾನ್ಸೆಪ್ಟ್ನಲ್ಲೂ ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಪೋಯಟ್ರಿ ನಾವು ಬೀಟ್ಸ್ಗಳ ಬಗ್ಗೆ ಅಷ್ಟು ನಮಗೆ ಗೊತ್ತಿರಲ್ಲ ಅದ್ರ ಬಗ್ಗೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಲೈಕ್ ದಿಸ್. ಯಾ, ಸೊ ಅದೇ ರೀತಿ ರೀಸನಿಂಗಿಂದ 6 ಬೀಟಿಗೆ ಗೊತ್ತಾಯಿತು, 13 ರಿದಮ್ಸ್ ಹ್ಯಾವಿಂಗ್ 6 ಬೀಟ್. ಓಕೆ, ಸೊ ಯೂಸ್ ದಿಸ್ ಸಿಮೆಟ್ರಿಕ್ ಮೆಥಡ್ ಟು ರೈಟ್ ಡೌನ್ ಆಲ್ 6 ಬೀಟ್ ರಿದಮ್ಸ್, ದಟ್ ಈಸ್ ರೈಟ್ 6 ಆಸ್ ಸಮ್ ಆಫ್ 1s and 2s ಇನ್ ಆಲ್ ಪಾಸಿಬಲ್ ವೇಸ್. ನಾವು ಇದನ್ನೆಲ್ಲ ಮಾಡಿದ್ವಿ, 13 ವೇಸ್ ಸಿಕ್ಕಿತ್ತು. ಓಕೆ, ಈಗ 8 ಬೀಟಿಗೂ ನಮಗೆ ಗೊತ್ತಾಯಿತು. ಸೊ ನೆಕ್ಸ್ಟ್ ಯೂಸ್ ದಿಸ್ ಬ್ಯೂಟಿಫುಲ್ ಮೆಥಡ್ ಫಾರ್ ಕೌಂಟಿಂಗ್ ಆಲ್ ದ ರಿದಮ್ಸ್ ಆಫ್ ಶಾರ್ಟ್ ಸಿಲೆಬಲ್ ಆ್ಯಂಡ್ ಲಾಂಗ್ ಸಿಲೆಬಲ್ ಹ್ಯಾವಿಂಗ್ ಎನಿ ಗಿವನ್ ನಂಬರ್ ಆಫ್ ಬೀಟ್ಸ್ ವಾಸ್ ಫಸ್ಟ್ ಗಿವನ್ ಬೈ ದ ಗ್ರೇಟ್ ಪ್ರಕೃತ್ ಸ್ಕಾಲರ್ ಬಂದು ವಿರಹಂಕ. ಓಕೆನಾ. ಸೊ ಏನಿದು ಪೋಯಟ್ರಿ ಬಂತು, ರಿದಮ್ಸ್ನ ಇನ್ಕ್ಲೂಡ್ ಮಾಡಿ ಸಿಲೆಬಲ್ಸ್ ಎಲ್ಲ ಬರುತ್ತಲ್ಲ, ಸೊ ಅದರಿಂದ ಆಗಿರೋ ಈ ರಿದಮ್ನ ಅಂತಂದರೆ ಈ ರಿದಮ್ಮೇ ನಮಗೆ ಏನಾಗುತ್ತೆ, ವಿರಹಂಕ ಸೀರೀಸ್ ಅಂತ ರಿದಮ್ನೇ ನಾವು ಹೇಳೋದಲ್ವಾ ಈ ರೀತಿ. ಸೊ ಅದನ್ನು ಫಸ್ಟ್ ಕಂಡುಹಿಡಿದಿದ್ದು ಯಾರು? ವಿರಹಂಕ ಅಂತ. ಅದಕ್ಕೆ ನಾವು ಅದನ್ನು ವಿರಹಂಕ ಸೀರೀಸ್ ಅಂತ ಹೇಳ್ತೀವಿ. ಸೊ ದೆನ್ he gave this method in the form of Prakrit poem. So ಯಾವ ಲ್ಯಾಂಗ್ವೇಜ್ ಅಲ್ಲಿ ಇತ್ತು ಅಂದರೆ Prakrit language. For this reason the sequence is known as Virahanka sequence and the numbers in the sequence are known as Virahanka number ಅಂತ ಹೇಳ್ತೀವಿ. So Virahanka was first known person in the history to explicitly consider these important numbers and write down the rule for their formation. ಓಕೆನಾ, ಆ ನಂಬರ್ಸ್ನ ಬರೆದು ಅದಕ್ಕೆ ಫಾರ್ಮ್ ಆಗೋ ಕಂಡೀಷನ್ಸ್ ಕೂಡ ಬರೆದಿದ್ದಾರೆ. Other scholars in India also considered these number in same poetic context. ಓಕೆ, ಸೊ ಇದೇ ರೀತಿ poetic context-ನಲ್ಲಿ ಇನ್ನೂ ಕೆಲವು ನಂಬರ್ಸ್ನ ಬರೆದಿದ್ದಾರೆ. Virahanka was inspired by early work of legendary Sanskrit scholar ಪಿಂಗಳ. ಓಕೆನಾ, ಸೊ ಯಾರಿಂದ ಇನ್ಸ್ಪೈರ್ ಆಗಿತ್ತು ಅಂತಂದರೆ ಪಿಂಗಳ ಅನ್ನೋ ಲೆಜೆಂಡ್ರಿ ಸ್ಕಾಲರಿಂದ. ಸೊ ಹೂ ಲಿವ್ಡ್ ಅರೌಂಡ್ 300 ಬಿಫೋರ್ ಕಾಮನ್ ಎರಾ. ಆಫ್ಟರ್ ವಿರಹಂಕ ದೀಸ್ ನಂಬರ್ಸ್ ವೇರ್ ಆಲ್ಸೋ ರಿಟನ್ ಬೈ ಗೋಪಾಲ. ಸೊ ಇವರಾದಮೇಲೆ ಮತ್ತೆ ಇನ್ನೊಂದು ಎರಾದಲ್ಲಿ ಅಂತಂದರೆ 1135 CE ಮತ್ತಿನ್ನೊಬ್ರು ಬರೀತಾರೆ, ಅವ್ರ ಹೆಸರು ಗೋಪಾಲ, ಆಮೇಲೆ ಹೇಮಚಂದ್ರ. ಓಕೆನಾ. ಸೊ ಇನ್ ದ ವೆಸ್ಟ್ ದೀಸ್ ನಂಬರ್ಸ್ ಹ್ಯಾವ್ ಬಿನ್ ನೋನ್ ಆಸ್ ಫಿಬೊನಾಸಿ ನಂಬರ್. ಓಕೆನಾ, ವೆಸ್ಟ್ ಸೈಡ್ನಲ್ಲಿ ಅದನ್ನು ಫಿಬೊನಾಸಿ ನಂಬರ್ ಅಂತ ಕಂಡುಹಿಡಿತಾರೆ. ಯಾಕೆ ಅಂತಂದರೆ ಆ ಮ್ಯಾಥಮೆಟಿಷಿಯನ್ ಅಲ್ಲಿ ಕಂಡುಹಿಡಿದಿರ್ತಾರೆ. ಓಕೆನಾ. ಸೊ ಹೂ ರೋಟ್ ದೆಮ್ ಇನ್ ದ ಇಯರ್ 12,002 ಕಾಮನ್ ಎರಾ, ಅಬೌಟ್ 500 ಇಯರ್ಸ್ ಆಫ್ಟರ್ ವಿರಹಂಕ ಆದಮೇಲೆ ಬರ್ತಿರ್ತಾರೆ ಅವರು. ಬಟ್ ಆ ಸೈಡಲ್ಲಿ ಅವ್ರು ಬರ್ತಿರೋದ್ರಿಂದ ಆ ನೇಮ್ನಲ್ಲಿ ಅದನ್ನು ಕರೀತಾರೆ. ಓಕೆ, ಸೊ ಆಸ್ ವಿ ಕ್ಯಾನ್ ಸಿ ಫಿಬೊನಾಸಿ ವಾಸ್ ನಾಟ್ ಫಸ್ಟ್ ನಾಟ್ ದ ಸೆಕೆಂಡ್ ನಾಟ್ ಈವನ್ ದ ಥರ್ಡ್ person to write about these numbers. Sometimes the term Virahanka Fibonacci number is used so that everyone understand what is being referred to. ಸೊ ಯಾಕೆ ಇವೆರಡನ್ನೂ ನಂಬರ್ನು ಈಗ ಫಸ್ಟ್ ಅಲ್ಲ, ಯಾರು ಫಿಬೊನಾಸಿ ಕಂಡುಹಿಡ್ದಿರೋದು ಫಸ್ಟ್ ಅಲ್ಲ. ಓಕೆನಾ. ಸೊ ಹಂಗಾದ್ಮೇಲೆ ಫಿಬೊನಾಸಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಆ ಸೈಡ್ನಲ್ಲಿ ಆ ಹೆಸರಿನಿಂದ ಅದನ್ನ ಕರೀತಾ ಇದ್ರು, ಇಲ್ಲಿ ವಿರಹಂಕ ಅಂತ ಕರೀತಾ ಇದ್ರಲ್ವಾ. ಸೊ ಕನ್ಫ್ಯೂಷನ್ ಯಾರಿಗೂ ಹಾಕೋದು ಬೇಡ ಅಂತ ಎರಡನ್ನೂ ಕಂಬೈನ್ ಮಾಡಿ ಆ ನೇಮ್ನ ಇಟ್ಟಿರ್ತಾರೆ. So how many rhythms of short and long syllables are there having 8 beats? ಸೊ ಈಗ ಅರ್ಥ ಆಯ್ತಲ್ವಾ ಎಷ್ಟು ಶಾರ್ಟ್ ಬೀಟ್ ಮತ್ತು ಎಷ್ಟು ಲಾಂಗ್ ಬೀಟ್ ಅಂತ ಹೇಳ್ಬೋದಲ್ವಾ. ವಿ ಸಿಂಪ್ಲಿ ಟೇಕ್ ದ 8th ಎಲಿಮೆಂಟ್ ಆಫ್ ವಿರಹಂಕ ಸೀಕ್ವೆನ್ಸ್. ಸೊ ನಾವು ಈ ರೀತಿ ಡೈರೆಕ್ಟಾಗಿ 8th ಎಲಿಮೆಂಟ್ನ ಕಂಡುಹಿಡಿದ್ರೆ ನಮಗೆ ಡೈರೆಕ್ಟಾಗಿ ಸಿಗುತ್ತೆ. ಅಥವಾ ನಾನು ಆಗಲೇ ಹೇಳ್ಕೊಟ್ಟಿದ್ನಲ್ಲ, ಸೊ n ಈಸ್ ಈಕ್ವಲ್ ಟು 1, n ಈಸ್ ಈಕ್ವಲ್ ಟು 7, ಇಲ್ಲಿ ಬರುತ್ತಲ್ಲ 2. ಓಕೆನಾ, ಇಲ್ಲಿ ಎಷ್ಟು ವೇಸ್ ಬರುತ್ತೆ ಅದನ್ನು ಇಟ್ಕೊಂಡು ನಾವು ಆ್ಯಡ್ ಮಾಡ್ಕೊಂಡು ಹೋದ್ರೂ ನಮಗೆ ಸಿಗುತ್ತೆ. ಅಥವಾ ಆ ರೀತಿ ಕಷ್ಟ ಆಗ್ತಿದೆ, ನನಗೆ ಅರ್ಥ ಆಗ್ತಿಲ್ಲ ಅಂತಂದರೆ ನೀವು ಈ ರೀತಿ ಡೈರೆಕ್ಟಾಗಿ ಬರಿಬೋದು. ಓಕೆನಾ. ಸೊ ಫಸ್ಟ್ 1, ನೆಕ್ಸ್ಟ್ ನಂಬರ್ 2, ಇದೆರಡು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನೀವು ಫಾರ್ಮ್ ಮಾಡ್ಕೊಂಡು ಹೋಗ್ಬೋದು, 3 ಆಗುತ್ತೆ. ಸೊ ನೆಕ್ಸ್ಟ್ ಇವೆರಡು ಆ್ಯಡ್ ಆದರೆ 5, ಇವೆರಡು ಆ್ಯಡ್ ಮಾಡಿದ್ರೆ 8, ಇಟ್ ಇಸ್ 13 ಆದಮೇಲೆ 21, ಆಮೇಲೆ 34, ಆಮೇಲೆ 35.
ಓಕೆನಾ. ಸೊ ನಿಮಗೆ 8th ಎಲಿಮೆಂಟ್ ಅಂತಂದರೆ 1 2 3 4 5 6 7 8. ಸೊ 8th ಎಲಿಮೆಂಟು ಇಲ್ಲಿ ಎಷ್ಟು ನಂಬರ್ ಇರುತ್ತೋ ಓಕೆ ಅದೇ ಅದರದ್ದು ರಿದಮ್ ಆಗಿರುತ್ತೆ. ದೆನ್ 55 ಆಯಿತು. 55ಗೆ ನೆಕ್ಸ್ಟ್ ನಂಬರ್ ನೀವು ಹೇಳ್ಬೋದಾ? ಎಸ್, 55ಗೆ ನೆಕ್ಸ್ಟ್ ನಂಬರ್ 89 ಬರುತ್ತೆ. ಓಕೆ, ಇವೆರಡನ್ನು ಆ್ಯಡ್ ಮಾಡಿ. 4 + 5 will be 9, 3 + 5 will be 8. 89 will be the next number. Okay. So write the next number in the sequence after 55. 55 ಆದ್ಮೇಲೆ ಯಾವ್ದು ಬರುತ್ತೆ? 89 ಬರುತ್ತೆ. So we have seen that the next number in the sequence is given by adding two previous numbers. Check that this holds true for the number given below. So ನಮಗೆ 89 ಬಂತಲ್ವಾ? Yes, it is true. ನೆಕ್ಸ್ಟ್ 3 ನಂಬರ್ಸ್ ಇನ್ ದ ಸೀಕ್ವೆನ್ಸ್ನ ಬರೀರಿ ಅಂತ ಹೇಳ್ತಾರೆ. 83 ಆದ್ಮೇಲೆ ಯಾವ್ದು ಬರುತ್ತೆ? 55ನ ನಾವು 55 ಮತ್ತು 89ನ ಆ್ಯಡ್ ಮಾಡಬೇಕು. ಇಟ್ ವಿಲ್ ಬಿ 4 1 13 14. ಸೊ 144. ಓಕೆ, 144ಗೆ ನೆಕ್ಸ್ಟ್ 89ನ ಆ್ಯಡ್ ಮಾಡಬೇಕು. ಅಂದರೆ ಇವೆರಡನ್ನ ಆ್ಯಡ್ ಮಾಡಬೇಕು. ನಾನು ಈ ರೀತಿ ಇಲ್ಲೇ ಕೆಳಗಡೆ ಬರ್ಕೊಂಡು ಮಾಡ್ತೀನಿ. ಸೊ ಇಟ್ ವಿಲ್ ಬಿ 3 1 ಕ್ಯಾರಿ 12 13 1 ಕ್ಯಾರಿ 2. ಸೊ 2 3 3. ಸೊ ಈ 2 3 3ಗೆ 144 ಆ್ಯಡ್ ಮಾಡಿದ್ರೆ ವಿ ವಿಲ್ ಗೆಟ್ 377. Okay, so if you have to write one more number in the sequence above, can you tell whether it will be an odd number or even number without adding the two previous number? So previous number na add ಮಾಡ್ದೇನೆ ನಾವು even odd ಅಂತ ಹೇಳ್ಬೋದಾ? ಎಸ್, ಹೇಳ್ಬೋದು. ಯಾಕಂದರೆ ನಮಗೆ ರೂಲ್ಸ್ ಗೊತ್ತಿದೆ ಅಲ್ವಾ. ಸೊ ಯಾವ ರೀತಿ ಇಲ್ಲಿ ಚೆಕ್ ಮಾಡೋಣ. ಸೊ ಇಲ್ಲಿ ನೋಡಿ, 1ಇಂದ 2 ಇವೆರಡು ಆ್ಯಡ್ ಮಾಡಿದ್ರೆ ನಮಗೆ 3 ಸಿಗ್ತಿದೆ. ಸೊ ಇದು ಆಡ್ ಆಯಿತು. ಓಕೆ ಓಕೆ, ಇದು ಆಡ್. ಫಸ್ಟ್ ಇರೋದು ಆಡ್, ಈವನ್, ಆಡ್. ಇದು ಆಡ್ ಆಯಿತು, ಈವನ್, ಆಡ್ ಆಡ್ ಈವನ್, ಆಡ್ ಆಡ್ ಈವನ್, ಅಗೇನ್ ಆಡ್ ಆಡ್. ನೆಕ್ಸ್ಟ್ ಯಾವ್ದು ಬರ್ಬೋದು? ಈವನ್. ಈ ರೀತಿ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ರು ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಯಾವ್ದು ಬರ್ಬೋದು ಅಂತ. ಇವ್ರು ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ವಿತೌಟ್ ಆ್ಯಡಿಂಗ್. ಆ್ಯಡ್ ಮಾಡದೇ ಇದ್ರು ನಮ್ಗೆ ಅರ್ಥ ಆಗುತ್ತೆ. ಈಗ ನೋಡಿ, ಈಗ ನೆಕ್ಸ್ಟ್ ನಂಬರ್ ಬೇಕು ಅಂದರೆ ಪ್ರೀವಿಯಸ್ 2 ನಂಬರ್ನ ಆ್ಯಡ್ ಮಾಡ್ತಿದ್ದೀವಿ. ಸೊ ದಿಸ್ ಇಸ್ ಆಡ್ ನಂಬರ್, ಆಡ್ ನಂಬರ್. ಆಡ್ ಆಡ್ ಆ್ಯಡ್ ಮಾಡಿದಾಗ ನಮ್ಗೆ ಈವನ್ ಬರುತ್ತೆ ಅಂತ ಗೊತ್ತಿರುತ್ತಲ್ವಾ? ಎಸ್. ಸೊ 89 ಇಸ್ ಆಡ್. ಆಡಿಗೆ ಈವನ್ ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಬಿ ಆಡ್. ಓಕೆ, ಅಗೇನ್ ಈವನ್ ಆಡ್ ವಿಲ್ ಬಿ ಆಡ್, ಆಡ್ ಆಡ್ ವಿಲ್ ಬಿ ಈವನ್. ಓಕೆನಾ. ಈ ರೀತಿ ನಂಬರ್ ಬರೆಯೋಕ್ಕೂ ಮುಂಚೆನೂ ನಾವು ಗೆಸ್ ಮಾಡ್ಬೋದು. ವಾಟ್ ಈಸ್ ದ ಪ್ಯಾರಿಟಿ ಆಫ್ ಈಚ್ ನಂಬರ್ ಇನ್ ದ ಸೀಕ್ವೆನ್ಸ್? ಸೊ ಪ್ಯಾರಿಟಿ ಕಂಡುಹಿಡಿಬೋದಾ ನೀವು ಈಚ್ ನಂಬರ್ನ? ಯಾಕಂತಂದರೆ ಈಗ 3rd ನಂಬರ್ ಬರಬೇಕು ಅಂದರೆ ಫಸ್ಟ್ ಸೆಕೆಂಡು ಅಡಿಷನ್ ಆಗಿರುತ್ತೆ. ಸೊ ಈಗ ನಂಬರ್ 3 ಅಂತ ಬಂದರೆ ಆಡ್ ಪ್ಲಸ್ ಈವನ್ ಆಗಿದೆ ಅಲ್ವಾ ಅದು. ಸೊ ನಂಬರ್ 3 ಬಂದು ಆಡ್ ಪ್ಲಸ್ ಈವನ್. ಸೊ ಇಟ್ ಇಸ್ ಆಡ್. ಆಡ್ ಮತ್ತು ಈವನ್ ಆ್ಯಡ್ ಮಾಡಿದಾಗ ಆಡ್ ಆಗುತ್ತೆ. ಈ ರೀತಿ ನೀವು ಪ್ರತಿ ನಂಬರಿಗೂ ಪ್ಯಾರಿಟಿನ ಬರೀಬೋದು. ಓಕೆ, ಸೊ ಪ್ಯಾಟರ್ನ್ ಏನು ಅಬ್ಸರ್ವ್ ಮಾಡಿದ್ರಿ ಅಂದರೆ ಇದೇ ಪ್ಯಾಟರ್ನ್. ಆಡ್ ಈವನ್, odd odd even, odd odd even, and goes on. So this is what the pattern we observed. ಓಕೆ, ಸೊ ಈಗ ನೇಚರ್ನಲ್ಲಿ ನಾವು ವಿರಹಂಕ ಫಿಬೊನಾಸಿ ಸೀರೀಸ್ನ ಎಲ್ಲಿ ಅಬ್ಸರ್ವ್ ಮಾಡ್ತೀವಿ ಅಂತ ಕೇಳಿದ್ರೆ ಇಟ್ ಈಸ್ ಇನ್ ಫ್ಲವರ್ಸ್. ಓಕೆ, ಸೊ ಯಾವ ಫ್ಲವರ್ಸಲ್ಲಿ ಅಂದರೆ ಡೈಸಿ ಫ್ಲವರ್ನಲ್ಲಿ. ಸೊ ಡೈಸಿದು ಒಂದು ಪ್ಯಾಟರ್ನ್ ಫ್ಲವರ್ನ ನೀವು ಚೆಕ್ ಮಾಡಿದ್ರೆ ನಿಮಗೆ 13 ಪೆಟಲ್ಸ್ ಇರುತ್ತೆ. ಅದೇ ಡೈಸಿದು ಇನ್ನೊಂದು ಪ್ಯಾಟರ್ನ್ ಆಫ್ ಫ್ಲವರ್ಸ್ನ ನೀವು ಅಬ್ಸರ್ವ್ ಮಾಡಿದ್ರೆ 21. ಸೊ ನೆಕ್ಸ್ಟ್ 34. ಸೊ ಇಲ್ಲಿ ಅಬ್ಸರ್ವ್ ಮಾಡಿ 13 + 21 ವಿಲ್ ಬಿ 34. ಸೊ ಇದು ಯಾವ ಸೀರೀಸಲ್ಲಿದೆ? ವಿರಹಂಕ ಫಿಬೊನಾಸಿ ಸೀರೀಸ್ನಲ್ಲಿ ಇದೆ. ಓಕೆನಾ. Yes, so there are many other remarkable mathematical properties of Virhanka Fibonacci numbers that we will see later in mathematics as well as in other objects. So ಇನ್ನು ಎಷ್ಟು ಆಬ್ಜೆಕ್ಟ್ಸ್ ಅಲ್ಲಿ ನಿಮಗೆ ಸಿಗುತ್ತೆ ಅಂತ ನೀವು ಕೂಡ ಸರ್ಚ್ ಮಾಡಿ. These numbers truly exemplify the close connection between art, science and mathematics. So mathematics ಅಲ್ಲಿ ಮಾತ್ರ ಅಲ್ಲದೆ ಆರ್ಟ್ಸ್ ಅಲ್ಲೂ ಇದೆ, ಸೈನ್ಸ್ ಅಲ್ಲೂ ಇದೆ ಅಂತ ನಮಗೆ ಒಂದು ಎಕ್ಸಾಂಪಲ್ ಸಿಕ್ತು ಅಲ್ವಾ. Yes, so that's how math, science and arts are interdependent. Okay, thank you so much.